ಭಾರತವು ಸಾಂಸ್ಕೃತಿಕ ಪರಂಪರೆ, ಭವ್ಯವಾದ ವಾಸ್ತುಶಿಲ್ಪ, ಕರಕುಶಲ ಮತ್ತು ವಿವಿಧ ಆಚರಣೆ ಪದ್ಧತಿಗಳಿಗೆ ಹೆಸರುವಾಸಿ. ಆದರೆ ಐತಿಹಾಸಿಕ ಕಲಾಕೃತಿಯ ಸೌಂದರ್ಯದ ಆಸಕ್ತಿ ಹೆಚ್ಚಿಸಲು ಸಾಂಪ್ರದಾಯಿಕ ಕಲೆ ಮತ್ತು ಕಟ್ಟಡಗಳ ರೂಪದಲ್ಲಿ ರಾಷ್ಟ್ರದ ಸಾಂಸ್ಕೃತಿಕ ಸಂಪತ್ತನ್ನು ಪುನರ್ಸ್ಥಾಪಿಸಿ ಸಂರಕ್ಷಿಸುವ ಕಾರ್ಯವನ್ನ ಮಾಡುತ್ತಿರುವ ಮ್ಯೂಸಿಯಂಗಳು ನಮ್ಮ ದೇಶದಲ್ಲಿರುವುದು ಅತಿ ವಿರಳ. ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ವಿಭಿನ್ನ ಮತ್ತು ವಿಶಿಷ್ಟ ಪ್ರಯತ್ನದೊಂದಿಗೆ 1970ರಲ್ಲಿ ಆರಂಭಗೊಂಡದ್ದು ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ. ಮಣಿಪಾಲದ ಸಾಮಾನ್ಯ ಬ್ಯಾಂಕ್ ಉದ್ಯೋಗಿಯಾಗಿದ್ದ ವಿಜಯನಾಥ ಶೆಣೈಯವರು ಹಳೆಯ ಬುಡಕಟ್ಟು ಕಲೆ, ಸಂಕೀರ್ಣವಾಗಿ ಕೆತ್ತಿದ ವರ್ಣರಂಜಿತ ಬಾಗಿಲು ಮತ್ತು ಕಿಟಕಿಗಳ ರಚನೆ, ವಿವಿಧ ಶೈಲಿಯ ಉಪಕರಣಗಳನ್ನು ಸಂಗ್ರಹಿಸಿ ಮುಂದಿನ ತಲೆಮಾರಿಗೆ ಪರಿಚಯಿಸುತ್ತಾ ಪ್ರೇರೇಪಿಸುವ ದೃಷ್ಟಿಯಿಂದ ಎಲ್ಲ ವಸ್ತುಗಳನ್ನು ಈ ತೆರೆದ ವಸ್ತು ಸಂಗ್ರಹಾಲಯದಲ್ಲಿ ಜತನವಾಗಿಸಿದ್ದಾರೆ. ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಸಂಗ್ರಹಿಸಿದ ಅನೇಕ ಕಟ್ಟಡ ಮತ್ತು ಕಟ್ಟಡಗಳ ಭಾಗಗಳನ್ನು ತಂದು ಇಲ್ಲಿರುವ 5-6 ಎಕರೆ ಜಾಗದಲ್ಲಿ ಪುನರ್ ನಿರ್ಮಾಣ ಮಾಡಿ ಯಶಸ್ವಿಯಾಗಿದ್ದಾರೆ. ಹೆರಿಟೇಜ್ ಗ್ರಾಮದ ಪ್ರವೇಶ ದ್ವಾರದಿಂದ ಹೊಳಹೊಕ್ಕರೆ ಹೊಸದೊಂದು ಪ್ರದೇಶಕ್ಕೆ ಕಾಲಿಟ್ಟ ಅನುಭವವಾಗುತ್ತದೆ. ಜೊತೆಗೆ 10 ಗ್ರಾಮಗಳನ್ನ ಒಂದೇ ಕಡೆ ನೋಡುವ ಭಾಗ್ಯ ನಮ್ಮದಾಗುತ್ತದೆ. ಇಲ್ಲಿನ ಪ್ರವಾಸಿಗರ ಮುಖ್ಯ ಆಕರ್ಷಣೆ 1816ರ ಮರಾಠ ಮತ್ತು ರಾಜಸ್ಥಾನಿ ಶೈಲಿಯ ಅದ್ಭುತ ವಾಸ್ತುಶಿಲ್ಪದ ಮುಧೋಳ್ ಅರಮನೆಯ ದರ್ಬಾರ್ ಹಾಲ್. ಇದನ್ನು ಬಾಗಲಕೋಟೆ ಜಿಲ್ಲೆಯಿಂದ ಸಾಗಿಸಲಾಗಿದ್ದು, ಇಲ್ಲಿ ರಾಜ ರಾಣಿಯರನ್ನ ಕರೆದೊಯ್ಯುವ ಡೋಲಿ ಮತ್ತು ಬೆನೆ, ಕಾಡುಕೋಣ ಹಾಗೂ ಜಿಂಕೆಯ ಕೊಂಬುಗಳು, ಗೋರ್ಪಡೆ ಮಹಾರಾಜರ ಸೀಕ್ರೆಟ್ ಲಾಕ್ ಇರುವ ದಿವಾನ, ಪ್ರತಿ ಕಂಬದ ಅಂಚಿನಲ್ಲಿ ಮಾವಿನ ಹಣ್ಣಿನ ಕಲಾಕೃತಿ, ತರಕಾರಿ ಬಣ್ಣದ ಮೇಲ್ಚಾವಣಿ ಹೊಂದಿರುವ 19ನೇ ಶತಮಾನದ ಪಾರಂಪರಿಕ ಭವ್ಯತೆಯನ್ನ ಅದರ ಮೂಲ ವೈಭವಕ್ಕೆ ಮರುಸ್ಥಾಪಿಸಿದ್ದಾರೆ. ಇದು ವಿಜಯನಾಥ ಶೆಣೈ ಅವರಿಂದ ಸ್ಟಾರ್ಟ್ ಆದದ್ದು. ಅವರು ಬಿದ್ದು ಹೋಗುವ ಮನೆಗಳನ್ನೆಲ್ಲ ತಂದು ಇಲ್ಲಿ ರಿಸ್ಟೋರ್ ಮಾಡಿದ್ದಾರೆ. ಇದರ ಮೂಲ ಕಾರಣ ಏನಂತ ಹೇಳಿದ್ರೆ, ಅವರು ಇಲ್ಲಿ ಹೋಗುವಾಗ ಈ ಕಂಬಗಳನ್ನೆಲ್ಲ ಸಾಯಿಂಗ್ ಮಾಡಿ ಫರ್ನಿಚರ್ ಮಾಡ್ತಿದ್ರಂತೆ. ಇದನ್ನು ಹೀಗೆ ಬಿಟ್ಟರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ನೋಡಲಿಕ್ಕೆ ಸಿಗೋದಿಲ್ಲ ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಅವರಿಗೆ ಲ್ಯಾಂಡ್ ಗೌರ್ಮೆಂಟಿಂದ ಅವರಿಗೆ ಫೈನಾನ್ಷಿಯಲ್ ಆಗಿ ನಾರ್ವೆ, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಈ 3 ಗೌರ್ಮೆಂಟ್ ಹೆಲ್ಪ್ ಮಾಡಿದೆ. ಮುಂದೆ 1912ರ ಡೆಕ್ಕನಿ ನವಾಬ್ ಮಹಾಲ್ ನವಾಬ್ ರಾಜಮನೆತನಕ್ಕೆ ಸೇರಿದ ವಸತಿ ಕಟ್ಟಡವಾಗಿದ್ದು, ಶ್ರೀಮಂತರ ಆಡಂಬರದ ಜೀವನ ಶೈಲಿಯನ್ನ ಪ್ರದರ್ಶಿಸುವ ಮೂಲಕ ಅವರ ಸಂಪತ್ತು ಮತ್ತು ಸ್ಥಾನಮಾನವನ್ನ ಪ್ರತಿಬಿಂಬಿಸುವಂತಿದೆ. ಇಲ್ಲಿನ ಮೂಲ ಸ್ಥಳವು ಸಂಗೀತ ನೃತ್ಯಕ್ಕೆ ಮೀಸಲಾಗಿದ್ದು, ಇಲ್ಲಿ ಪುರುಷರೆಲ್ಲರೂ ಸೇರಿ ಗಂಜಿ ಪಕಡ್ ಆಡುತ್ತಾ ಹಾಗೂ ಮಹಿಳೆಯರು ಜನಾನಾದಲ್ಲಿ ಕೂತು ಆರಾಮದಾಯಕವಾಗಿ ನೃತ್ಯವನ್ನ ವೀಕ್ಷಿಸುತ್ತಿದ್ದರು. ಇಲ್ಲಿ ಆ ಕಾಲದ ಮುಸಲ್ಮಾನರ ಜೀವನ ಶೈಲಿಯ ಭಾಗವಾಗಿದ್ದ ಬಿದ್ರಿ ಕಲೆಯ ಕಲಾಕೃತಿ, ಜರ್ಮನ್ ವಾಸ್ತುಶಿಲ್ಪದ ನೆಲದ ಅಂಚುಗಳು, ಬ್ರಿಟಿಷ್ ಕಬ್ಬಿಣದ ಮೆಟ್ಟಿಲುಗಳು ಹಾಗೂ ಕಟ್ಟಡದ ಮುಂಭಾಗದ ಹೊರಮೇಲ್ಮೈಯಲ್ಲಿ ಬೆಲ್ಜಿಯಂ ಬಣ್ಣದ ಗಾಜಿನ ಬಳಕೆ, ಹಿಂದೂಸ್ತಾನಿ ಸಂಗೀತ ಗಾಯನಕ್ಕಾಗಿ ತಂಬೂರಿ, ಲೆಗ್ ಹಾರ್ಮೋನಿಯಂ, ಗ್ರಾಮಾಫೋನ್ಗಳ ಬಳಕೆಯು ನವಾಬಿ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಇದರ ಜೊತೆಗೆ 1886ರ ರೋಮನ್ ಗೋಥಿಕ್ ಮತ್ತು ಬ್ರಿಟಿಷ್ ಸಂಸ್ಕೃತಿಯಿಂದ ಪ್ರೇರಿತವಾದ 113 ವರ್ಷಗಳ ಪೋರ್ಚುಗೀಸ್ ಪ್ರಭಾವಿತ ಮಂಗಳೂರು ಕ್ರಿಶ್ಚಿಯನ್ ಮನೆಯಲ್ಲಿ ಪ್ಲಾಂಟೇಸಿ ಚೇರ್, ಬೇಸಲ್ ಮಿಷನ್ ಟೈಲ್ಸ್, ಇಟಾಲಿಯನ್ ಮಂಚ, ಶಿಕಾರಿಗೆ ಬಳಸುತ್ತಿದ್ದ ಬಂದೂಕು, ಆಲಿಗೇಟರ್ ಮೊಸಳೆ ಚರ್ಮದಿಂದ ತಯಾರಿಸಿದ ಗಿಟಾರ್ ಪೌಚ್, ಕ್ಯಾಮೆರಾ ಸಂಗ್ರಹ, ಕೇರಳ ಚರ್ಚಿನ ಏಸುಕ್ರಿಸ್ತನ ಪ್ರತಿಮೆ, ಆಲ್ವಿನ್ನರ ಸೀಮೆ ಎಣ್ಣೆ ಫ್ರಿಡ್ಜ್, ಲಾಸಫರ್ ವಿರಾಮ ಕೋಣೆ ನೋಡುಗರಿಗೆ ಅಚ್ಚರಿಯ ಅನುಭವವನ್ನ ನೀಡುವಂತಿದೆ. ಇನ್ನು ಇಲ್ಲಿ 1856ರ ಶೃಂಗೇರಿ ಮನೆ, ಮೀಯಾರು ಮನೆ, ವಿಜಯನಗರದ ವೈಭವವನ್ನ ಸಾರುವ 1314ರ ಕುಕನೂರಿನ ಕಮಲ್ ಮಹಾಲ್
16ನೇ ಶತಮಾನದ ವೀರಶೈವ ಜಂಗಮ ಮಠ, ಬೇಸಲ್ ಮಿಷನ್ ಎಲಿಮೆಂಟರಿ ಸ್ಕೂಲ್, 13ನೇ ಶತಮಾನದ ಹರಿಹರ ಮಂದಿರ, ಹರಕುಲ್ ಒಳಗಿನ ಮನೆ, ಪೇಶ್ವವಾಡ, ಸಮಕಾಲೀನ ವರ್ಣಚಿತ್ರಗಳ ಸಂಗ್ರಹ, ಬಸ್ತಾರ್ನ ಟ್ರೈಬಲ್ ಆರ್ಟ್, ಛತ್ತೀಸ್ಗಢ ಮತ್ತು ದಕ್ಷಿಣ ಕೆನರಾದ ಜನಪದೀಯ ಮರದ ದೇವತೆಗಳು, ಮಲೆನಾಡು, ದಕ್ಷಿಣ ಮತ್ತು ಉತ್ತರ ಕೆನರಾದ ಒಟ್ಟು 11 ಐತಿಹಾಸಿಕ ಮನೆಗಳು, 8 ಸಾಂಪ್ರದಾಯಿಕ ದೇವಾಲಯಗಳು, 3 ವಸ್ತು ಸಂಗ್ರಹಾಲಯ ಹಾಗೂ ಆಗಿನ ವಸ್ತುಗಳಾದ ಚಪ್ಪಲಿ, ಬೂಟು, ಸುಗಂಧ ದ್ರವ್ಯ, ಟೈಪರ್, ಮಡಿಕೆ, ಬಳೆಗಳ ಸಂಗ್ರಹ, ಗ್ಲಾಸ್ ಜಾರ್, ಕೈಮಗ್ಗ, ಬೀಗ, ಇಸ್ತ್ರಿ ಪೆಟ್ಟಿಗೆ, ಬಿಲ್ಲು ಬಾಣ ಮುಂತಾದ ಪರಿಕರಗಳು ಸೇರಿದಂತೆ ಒಟ್ಟು 24 ಕಟ್ಟಡಗಳ ರಚನೆಯನ್ನ ವೀಕ್ಷಿಸುವಾಗ ಅಬ್ಬಬ್ಬ, ಕಣ್ಣಿಗೆ ಮನಸ್ಸಿಗೆ ಹಬ್ಬವೇ ಸರಿ. ಹಿಂದೆ ನೋಡಿದ್ದ ವಸ್ತುಗಳು ಕೆಲವಾದರೆ ನೋಡಿರದ ಅದ್ಭುತ ರಚನೆಗಳು ಮನಸೂರೆಗೊಳಿಸುವಂತಿದೆ. ಸಾಧಾರಣ 200-300 ವರ್ಷದ ಮುಂಚೆ ಹೇಗೆ ಬಾಳಿ ಬದುಕಿದ್ರು ಅನ್ನೋದು ಒಂದು ಕಲ್ಪನೆಯೇ ಇರುವುದಿಲ್ಲ. ಈಗ ಹೆಚ್ಚಿನಾಗಿ ನಮ್ಮ ಪಿಜ್ಜಂದಿರಿಗೆ ಇರ್ಬೋದು ಅಥವಾ ಅಜ್ಜಂದಿರಿಗೆ ಸ್ವಲ್ಪ ಪರಿಕಲ್ಪನೆ ಇರ್ಬೋದು. ಅದು ಬಿಟ್ಟರೆ ಅದರ ನೆಕ್ಸ್ಟ್ ಜನ ಅಂದರೆ ಒಂದು 50-100 ವರ್ಷದ ಹಿಂದಿನವರಿಗೆ ಅಷ್ಟು ಒಂದು ಅನುಭವ ಇರೋದಿಲ್ಲ. ಸೊ ಅಂಥವರು ಇಲ್ಲಿ ಬಂದಾಗ ತಮ್ಮ ಪೂರ್ವಜರು ಹೇಗೆ ಒಂದು ಆ ಐಷಾರಾಮದ ವ್ಯವಸ್ಥೆಗಳು ಇಲ್ಲದೇನೂ ಹೇಗೆ ಚೆನ್ನಾಗಿ ಜೀವನ ಮಾಡಿದರು, ಅದು 100-200 ವರ್ಷ ಹೇಗೆ ಜೀವನ ಮಾಡಿದರು ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ನೀವು ಇಲ್ಲಿ ಹಸ್ತಶಿಲ್ಪದಲ್ಲಿ ನೋಡ್ಬೋದು. ಗತಕಾಲದ ವೈಭವವನ್ನ ಮುಂದಿನ ತಲೆಮಾರಿಗೆ ಅನುಭವಿಸಿ ವಿವಿಧ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಅಧ್ಯಯನ ಮತ್ತು ಜಾಗೃತಿ ಮೂಡಿಸುವ ಸಣ್ಣ ಪ್ರಯತ್ನವನ್ನ ಹಸ್ತಶಿಲ್ಪ ಟ್ರಸ್ಟ್ ಮುನ್ನಡೆಸುತ್ತಾ ಬರುತ್ತಿದೆ. ಇದನ್ನು ಪ್ರಿಸರ್ವ್ ಮಾಡಿ ಅದನ್ನು ಆ ಪ್ಲೇಸಿಂದ ತೊಗೊಂಬಂದು ಇಲ್ಲಿಟ್ಟು ಅದನ್ನು ಅದು ಹೇಗಿತ್ತು ಹಾಗನ್ನೇ ಅದೇನೇ ಉಳಿಸ್ಕೊಂಡು ಅದಕ್ಕೇನು ಹೊಸದಾಗಿ ತಾವು ಆ್ಯಡ್ ಮಾಡ್ದಲೆ ಹಳೇದು ಹೇಗಿತ್ತು ಅದನ್ನೇ ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಶೆಣೈ ಅವರಿಗೆ ಎಷ್ಟು ಅಭಾರಿ ಆದ್ರೂ ಅದಕ್ಕೆ ಒಂದು ಇದಿಲ್ಲ, ಅಷ್ಟು ಒಂದು ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಯಾಕಂದರೆ ಇವೆಲ್ಲ ಸುಮಾರು ಇನ್ನೊಂದು ಸ್ವಲ್ಪ ವರ್ಷ ಹೋದರೆ ನೋಡಲಿಕ್ಕೆ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಇವರ ಈ ಪರಂಪರೆ ಮತ್ತು ವಾಸ್ತುಶಿಲ್ಪ ಸಂರಕ್ಷಣೆಯ ಆಸಕ್ತಿ ಇನ್ನಷ್ಟು ಜನರಿಗೆ ಪ್ರೇರಣೆಯನ್ನ ನೀಡಲಿ. ಕಲೆ ಮತ್ತು ಸಂಸ್ಕೃತಿಗೆ ಬೆಲೆ ಕೊಡುವ ಪ್ರತಿಯೊಬ್ಬ ಪ್ರವಾಸಿಗನು ಇಲ್ಲಿಗೆ ನಿರಂತರವಾಗಿ ಭೇಟಿ ನೀಡುವಂತಾಗಲಿ. ಭವ್ಯ ಇತಿಹಾಸದ ವೈಭವಕ್ಕೆ ಮರುಜೀವ ಕೊಡುವ ಇವರ ಈ ಕಲಾ ಸೇವೆ ಹೀಗೆ ಮುಂದುವರಿಯಲಿ. ಕ್ಯಾಮ್ರಾ ಪರ್ಸನ್ ಅವಿನಾಶ್ ಕಟೀಲ್ ಜೊತೆ ವೀಕ್ಷಿತಾ ವಿ, ಆಳ್ವಾಸ್ ನ್ಯೂಸ್ ಟೈಮ್, ಮಣಿಪಾಲ.